ಶಿರಹಟ್ಟಿ ತಾಲೂಕಿನ ಅಲಗಿಲವಾಡ ಶಾಲೆಯಲ್ಲಿ ನಿಜ ಶರಣ ಶ್ರೀ ಹಡಪದ ಅಪ್ಪಣ್ಣನವರ 891ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. 12ನೇ ಶತಮಾನದ ವಚನ ಚಳುವಳಿಯ ಸಾಮಾಜಿಕ ಕ್ರಾಂತಿಯ ಹರಿಕಾರರಲ್ಲಿ ಒಬ್ಬರಾಗಿರುವ ಇವರು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಮಸಬಿಹಾಳ್ ಗ್ರಾಮದಲ್ಲಿ ಕ್ರಿಸ್ತಶಕ 1160ರಲ್ಲಿ ಜನಿಸಿದರು. ಇವರ ಮೂಲ ಹೆಸರು ಜೀವಣ್ಣ. ತಂದೆ ಚನ್ನವೀರಪ್ಪ, ತಾಯಿ ದೇವಕ್ಕಮ್ಮ. ಸ್ವಗ್ರಾಮದಲ್ಲಿಯೇ ಶಿಕ್ಷಣ ಕೂಡ ಪಡೆದರು. ತಮ್ಮ ಗುರುಗಳಾದ ಚನ್ನಮಲ್ಲೇಶ್ವರರಿಂದ ದೀಕ್ಷೆಯನ್ನು ಪಡೆದರು. ಧಾರ್ಮಿಕತೆಯ ಬಗ್ಗೆ ಆಸಕ್ತಿ ಇದ್ದುದರಿಂದ ಬಸವಣ್ಣನವರ ಖ್ಯಾತಿಯನ್ನ ಮನಗಂಡು ಬಸವ ಕಲ್ಯಾಣಕ್ಕೆ ತೆರಳಿದರು. ತಮ್ಮ ಧರ್ಮಶ್ರದ್ಧೆ, ಕಾಯಕ ನಿಷ್ಠೆಯಿಂದ ಬಸವಣ್ಣನವರ ಮೆಚ್ಚುಗೆಗೆ ಪಾತ್ರರಾದರು. ತಮ್ಮ ಕ್ಷೌರಿಕ ಕಾಯಕದಲ್ಲಿ ದೇವರನ್ನ ಕಂಡ ಇವರು ಸಮಾಜದ ಒಳತಿಗಾಗಿ ತಮ್ಮನ್ನೇ ತಾವು ಅರ್ಪಿಸಿಕೊಂಡಿದ್ದಾರೆ. ಹಡಪದ ಎಂದರೆ ಕ್ಷೌರಿಕ ಸಾಮಗ್ರಿಗಳನ್ನು ಇಟ್ಟುಕೊಳ್ಳುವ ಚೀಲ ಅಥವಾ ಎಲೆ ಅಡಿಕೆಯ ತಾಂಬೂಲವನ್ನು ಇಟ್ಟುಕೊಳ್ಳುವ ಚೀಲ ಎಂತಲೂ ನಂಬಲಾಗಿದೆ. ನಂತರ ಸಾಮಾಜಿಕ ಅಸಮಾನತೆ, ಅನ್ಯಾಯದ ವಿರುದ್ಧ ಹೋರಾಡುತ್ತಿದ್ದ ಬಸವಣ್ಣನವರು ಇವರನ್ನು ಆಪ್ತ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಿಕೊಂಡರು. ನಂತರ ಇವರ ಹೆಸರು ಜೀವಣ್ಣ ಹೋಗಿ ಅಪ್ಪಣ್ಣ ಎಂದಾಯಿತು. ಇವರು ಜನಪ್ರಿಯ ಬಸವಪ್ರಿಯ ಕೂಡಲ ಚನ್ನ ಬಸವಣ್ಣ ಎಂಬ ಅಂಕಿತ ನಾಮದಿಂದ 250 ವಚನವನ್ನು ರಚಿಸಿದ್ದಾರೆ. ಪತ್ನಿ ಲಿಂಗಮ್ಮ ಕೂಡ 114 ವಚನ ರಚಿಸಿದ್ದಾರೆ. ಕಲ್ಯಾಣ ಕ್ರಾಂತಿ ನಂತರ ಐಕ್ಯರಾಗಿದ್ದು ತಂಗಡಿಗೆಯಲ್ಲಿ ಸ್ಮಾರಕ ನಿರ್ಮಿಸಲಾಗಿದೆ. ಇಂತಹ ಶರಣ ಹಡಪದ ಅಪ್ಪಣ್ಣನವರ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಎಂದು ಪ್ರಧಾನ ಗುರುಗಳಾದ ಹಾಲೇಶ್ ಜಕ್ಲಿ, ಶಿಕ್ಷಕರಾದ ನೇಮೇಶ್ ಯರ್ಗುಪ್ಪಿ ಮಕ್ಕಳಿಗೆ ತಿಳುವಳಿಕೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಪ್ರಧಾನ ಗುರುಗಳಾದ ಹಾಲೇಶ್ ಎಸ್ ಜಕ್ಲಿ, ಶಿಕ್ಷಕರಾದ ನೇಮೇಶ್ ಯರ್ಗುಪ್ಪಿ, ಗ್ರಾಮದ ಹಿರಿಯರಾದ ಪ್ರಭಯ್ಯ ಹಸ್ವಿನ್ಮಠ, ನಿಜಲಿಂಗಪ್ಪ ಮಾಯಾಕಾರ್, ಮಕ್ಕಳು, ಅಡುಗೆಯ ಸಿಬ್ಬಂದಿಗಳಾದ ಹುಸೇನ್ ಬಿ ನದಾಫ್, ಗ್ರಾಮದ ಗುರು ಹಿರಿಯರು ಹಾಜರಿದ್ದು ಯಶಸ್ವಿಗೊಳಿಸಿದರು. ಜಗದ್ರಕ್ಷಕನಾಗಿರ್ತಕ್ಕಂಥ ನಮ್ಮ ಆರಾಧ್ಯ ದೈವ ಹಾವೇರಿ ಶಿವಸ್ವಾಮಿಗಳನ್ನು ಹೃದಯ ಮಂದಲ್ಲಿ ಸ್ಮರಿಸಿಕೊಳ್ತಾ, ಕ್ಷೇತ್ರ ಅಧಿದೇವನಾಗಿರ್ತಕ್ಕಂಥ ಸಂಬಲಿಂಗೇಶ ಹರಿದಾವರಗಳಲ್ಲಿ ಕೋಟಿ ಕೋಟಿ ನಮನಗಳನ್ನು ಸಮರ್ಪಿಸಿ, ಇವತ್ತಿನ ದಿವಸ ನಮ್ಮ ನಾಡಿನಾದ್ಯಂತ ಹಡಪದ ಅಪ್ಪಣ್ಣವರ ಜಯಂತಿಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಈ ಹಡಪದ ಅಪ್ಪಣ್ಣನವರು 12ನೇ ಶತಮಾನದ ಬಸವಣ್ಣವರ ಕಾಲದೊಳಗೆ ಅತ್ಯಂತ ಶ್ರೇಷ್ಠ ಶರಣರಾಗಿದ್ದರು. ಇವರು ಭಾಳಷ್ಟು ಧಾರ್ಮಿಕ ಒಂದು ಕ್ರಾಂತಿಯನ್ನು ಮಾಡಲಿಕ್ಕೆ ಇವರು ಕೂಡ ಕಾರಣಕರ್ತರಾಗಿರ್ತಕ್ಕಂಥವ್ರು. ಸಮಾಜದೊಳಗೆ ಅನೇಕ ಸಮಸ್ಯೆಗಳಿದ್ದವು. ಆ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ಕೆಲಸವನ್ನು ನಮ್ಮ ಶರಣರಾಗಿರ್ತಕ್ಕಂಥ ಹಡಪದ ಅಪ್ಪಣ್ಣವರು ಮಾಡಿದರು ಅಂತಕ್ಕಂಥದ್ದು. ಇವರು ಮುಖ್ಯವಾಗಿರ್ತಕ್ಕಂಥ ಇವ್ರ ಮೂಲ ಹೆಸರು ಜೀವಣ್ಣ ಅಂತೇಳಿ ಇತ್ತು. ಮುಂದೆ ಅದೇನಪ್ಪ ಅಂತ ಹೇಳಿದ್ರೆ ಶರಣರು ಬಸವಣ್ಣವ್ರು ಏನು ಮಾಡಿದಪ್ಪ ಅಂತ ಹೇಳಿದ್ರೆ ಇವ್ರ ಪ್ರೀತಿಯಿಂದ ಅಪ್ಪ ಅಪ್ಪ ಅಂತ ಕರಿತಿದ್ರು ಅವ್ರನ್ನ. ಕಡೆಗಿಲ್ಲ ಏನಾಗ್ಬಿಡ್ತು ಅಂತ ಹೇಳಿದ್ರೆ ಅದು ಅವ್ರ ಜೀವಣ್ಣ ಹೋಗಿ ಅಪ್ಪಣ್ಣ ಅಂತ ತಿಳ್ಕೊಂಡು ಕೂಡ ಅವ್ರ ಹೆಸರು ಬದಲಾವಣೆ ಆಯಿತು. ಹಡಪದ ಅಂದರೆ ಏನಪ್ಪ ಅಂತ ಹೇಳಿದ್ರೆ ಕ್ಷೌರಿಕ ಸಮಾಜದವರು ಅವರು ಕ್ಷೌರಿಕ ವಸ್ತುಗಳನ್ನು ಇಡ್ತಕ್ಕಂಥ ಒಂದು ಪೆಟ್ಟಿಗೆ ಅಥವಾ ಚೀಲ ಅಂತೇಳಿ ನಾವು ಕರಿತೀವಿ. ಅದಕ್ಕಾಗಿ ಹಡಪದ ಅಪ್ಪಣ್ಣ ಅಂತ ತಿಳ್ಕೊಂಡು ಇವರನ್ನು ನಾವು ಇವತ್ತಿಗೂ ಕೂಡ ನಾವು ಕರಿತಾ ಇದ್ದೀವಿ. ಮತ್ತು ಅವ್ರನ್ನ ಅಷ್ಟೇ ರೀತಿ ನಮ್ಮ ನಾಡಿನೊಳಗೆ ಅತ್ಯಂತ ಪೂಜ್ಯನೀಯ ಭಾವದಿಂದ ಅವರನ್ನು ಇವತ್ತು ಕಾಣ್ತಾ ಇದ್ದೀವಿ. ಇಂಥ ಮಹಾಶರಣರ 891ನೇ ಜನ್ಮೋತ್ಸವ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ, ಅಲಗಿಲವಾಡ ಶಾಲೆಯಲ್ಲಿ ಭಾಳಷ್ಟು ಸುಂದರವಾಗಿ ವಿಶೇಷವಾಗಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡ್ತಕ್ಕಂಥ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಕ್ತಾಯ ಮಾಡ್ತಾ ಇದ್ದೀನಿ.